ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಜೇಂದ್ರ ಆಡಗಲ್ ಅಂಥೇಳಿ. ಯೋಗ ಮಿತ್ರ ಮಹಿಳಾ ಮಂಡಳದ ಸಂಸ್ಥಾಪಕ ಸದಸ್ಯೆ ಆದಂಥ ನನ್ನ ತಾಯಿ ಪದ್ಮಾವತಿ ಆಡಗಲ್ ಅಂಥೇಳಿ. ಆಮೇಲೆ ಯೋಗ ಮಿತ್ರ ಮಹಿಳಾ ಮಂಡಳದ ಎಲ್ಲ ಸದಸ್ಯರ ಜೊತೆಯೂ ನನ್ನ ಒಡನಾಟ ಚೆನ್ನಾಗಿದೆ. ಆಮೇಲೆ ಅವರು ಮಾಡುವಂಥ ಪ್ರತಿಯೊಂದು ಕಾರ್ಯಕ್ರಮದಲ್ಲಿಯೂ ನಾನು ಭಾಗಿಯಾಗ್ತಿದ್ದೆ. ಪ್ರತಿ ವರ್ಷ ಆದಂಥ ಒಂದು ಮಹಿಳಾ ದಿನಾಚರಣೆ ಆಗಲಿ, ಆಮೇಲೆ ವಾರ್ಷಿಕೋತ್ಸವ ಆಗಲಿ, ಅದಕ್ಕೆಲ್ಲನೂ ನಾನು ಕೂಡ ಹೋಗ್ತಿದ್ದೆ. ಅಲ್ಲಿ ಸಂಗೀತ ಕಾರ್ಯಕ್ರಮ, ಯೋಗ, ಇನ್ನೂ ಹಲವಾರು ಕಾರ್ಯಕ್ರಮಗಳು ನಡೀತಿದ್ದವು. ಆಮೇಲೆ ನನ್ನ ತಾಯಿ ತೀರ್ಕೊಂಡ ನಂತರ 20 ವರ್ಷ ಆಯ್ತು ತೀರ್ಕೊಂಡು. ಆಮೇಲೆ ಅವ್ರದ್ದು ಅಂತ ಒಂದು ರಂಗೋಲಿ ಸ್ಪರ್ಧೆನೂ ಅವ್ರ ಹೆಸರಲ್ಲೇ ಇಟ್ಟು ಅದನ್ನು ಒಂದು 20 ವರ್ಷದಿಂದ ನಡ್ಸ್ಕೊಂಡು ಬರ್ತಾರೆ. ಇದಂತೂ ಶ್ಲಾಘನೀಯ ಮಹಿಳಾ ಮಂಡಳದವ್ರು. ಇವತ್ತಿನವರೆಗೆ ಯಾವ ಮಹಿಳಾ ಮಂಡಳದವರು ಇಷ್ಟೊಂದು ಕಾರ್ಯಕ್ರಮ ಯಾವಾಗೂ ಮಾಡಿಲ್ಲ. ಆಮೇಲೆ ಇಷ್ಟು ವರ್ಷ ಯಾವುದೂ ಇಲ್ಲ. 25 ವರ್ಷದ ಯಾವುದೇ ಮಹಿಳಾ ಮಂಡಳಿ ಇಲ್ಲ. ಎಲ್ಲವೂ ಕೆಲವಷ್ಟು ವರ್ಷ ಆದ ನಂತರ ಬಂದಾಗ ಹೋಗ್ಯವು. ಆದರೆ ಇದು ಇಷ್ಟು ವರ್ಷ ತನಕ ಇದ್ದಂಥದ್ದು ಇದೊಂದು ಶ್ಲಾಘನೀಯ. ಆಮೇಲೆ ಇದು ಪ್ರಾರಂಭವಾದಾಗ ಅವರೊಬ್ಬರು ಸರಸ್ವತಿ ಸ್ವಾಮೀಜಿ ಇದ್ದರು ಅವರು. ಆಮೇಲೆ ಅವ್ರದ್ದೇ ಆಶ್ರಮದಲ್ಲಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಅವ್ರದ್ದೊಂದು ಆಶೀರ್ವಾದ ಇರ್ಬೋದು ಇದಕ್ಕೆ. ಆಮೇಲೆ ದೇವರ ಆಶೀರ್ವಾದ. ಆಮೇಲೆ ಇಲ್ಲಿ ಇದ್ದಂಥ ಎಲ್ಲ ಮಹಿಳೆಯರು ಅವರು ನಮ್ಮ ತಾಯಿ ಸಮಾನ ಅವರು ಎಲ್ಲರೂ. ಆಮೇಲೆ ಅವ್ರದ್ದೇ ಆದಂಥ ಒಂದು ಉತ್ಸಾಹದಿಂದ ಇವತ್ತಿನವರೆಗೂ ಯಾವುದೇ ಕಾರ್ಯಕ್ರಮಕ್ಕೂ ಕುಂದುಕೊರತೆ ಇರಲಾರ್ದೇ ಮೊದಲೇ ಹೇಗೆ ನಡೀತಿತ್ತು ಈಗೂ ಅಷ್ಟೇ ಉತ್ಸಾಹದಿಂದ ನಡೆಸ್ಕೊಂಡು ಬರ್ತಾರೆ. ಇದು ಒಂದು ಅದ್ಭುತನೇ ಅನ್ಬೋದು ಇದನ್ನು ಕೂಡ. ಯಾಕಂದರೆ ಇಷ್ಟು ಮಹಿಳಾ ಮಂಡಳಿಗಳನ್ನ ನೋಡಿದ್ದೀನಿ. ಅವರು 2 ವರ್ಷನೋ 3 ವರ್ಷನೋ 5 ವರ್ಷದ ನಂತರ ಯಾರೂ ಮುಂದುವರೆದೇ ಇಲ್ಲ. 5 ವರ್ಷ ಮ್ಯಾಕ್ಸಿಮಮ್ ಆಯಿತು. ಆದರೆ ಇದು 25 ವರ್ಷದಿಂದ ನಡ್ಸ್ಕೊಂಡು ಬರ್ತಿದ್ದಾರೆ ಅಂದರೆ ಇದೊಂದು ಶ್ಲಾಘನೀಯ. ಎಲ್ರಿಗೂ ಧನ್ಯವಾದಗಳು.